ಹಾಯ್ ಫ್ರೆಂಡ್ಸ್, ಹಬ್ಬ ಕಳೀತು, ಹೊರಸ್ತಡಕ್ಕೆ ಬಂತು. ಮಟನ್ ಮಾಡ್ತೀವಿ ಅಂತ ಫ್ರೆಂಡ್ನ ಸುಮ್ಮನೆ ಕರೆದೆ, ಆದರೆ ಬಂದೇ ಬಿಡೋದ. ಇದೊಳ್ಳೆ ಸರಿ ಆಯ್ತಲ್ಲಪ್ಪ ಅಂತ ರೋಡಲ್ಲಿ ಹೋಗ್ತಾ ಇದ್ದೆ. ಅಲ್ಲೇ ಹಾಕೋರಲ್ಲ ಮಚ್ಚಿ ಮಂದೆ ಕುರಿಯನ ನಡಿ ಹೋಗೋಣ, ಅಲ್ಲಿಗೆ ಹೋಗೋಣ. ನಡಿ ಹೋಗಿ ಕೇಳ್ಕೊ ಬರೋಣ. ಏನು ಎಷ್ಟು ಏನು ಕೇಳೋದೆಲ್ಲ ಬೇಡ ಹೆಂಗಾದ್ರೂ ಮಾಡ್ಬಿಟ್ಟು ಡೀಲ್ ಮಾಡಕ್ ಬಿಡೋಣ. ನಡಿ ಮಗ, ಆಯ್ತು ಕೇಳೋಣ ನಡಿ. ವ್ಯಾಪಾರಸ್ಥರು ಏನಾದ್ರು ಮಾತಾಡ್ತಾರೆ, ಹೆಂಗಾರ ಮಾಡಿ ಡೀಲ್ ಮಾಡ್ಬಿಟ್ಟು ಡೀಲ್ ಮಾಡ್ಬಿಡು ಅಂತ. ಕುರಿ ಕೊಡ್ತೀಯಾ? ಕುರಿ ಕುರಿ ಅದೇನ ಗೊತ್ತಾಗ ನಮ್ಮ ಅಣ್ಣ ಕೇಳ್ಬೇಕು. ಕರೆ ಅಣ್ಣ ನಿಮ್ಮ ಅಣ್ಣನ. ಏನಪ್ಪ ಕುರಿ ಕರ್ಕೊಂಬಂದಣ್ಣ? ಕುರಿ ಯಾವ ಕೊಡವು? ಯಾವ ವಜ್ಜಿನ ಕೊಡವು ಅಣ್ಣ? ಒಂದ್ ಕುರಿ ಬೇಕಿತ್ತು ಕಣ, 20 kg ಕೊಡೋಣ. ಇಲ್ಲಿ ಬೆಂಗಳೂರಿಂದ ಎಲ್ಲ ಹುಡುಗರು ಬಂದ್ಬಿಟ್ಟವ್ರೆ, ಒಂಚೂರು ಪಾರ್ಟಿ ಮಾಡ್ಬೇಕು ನೈಟು. ಪಾರ್ಟಿ ಮಾಡ್ತೀನಿ ಅಂತಿದ್ದೀರಾ? ಇದೇಣ ಕುರಿ 25,000 ಕೊಡೋಣ. 25,000 ಹೇಳ್ತೀಯಣ್ಣ? ಕಡಿಮೆ ಮಾಡ್ಕೊಂಡ್ ಕೊಡೋಣ, ಸಂಜೆಗೆ ಪಾರ್ಟಿ ಮಾಡೋಣ. 2,000 ಕಮ್ಮಿ ಕೊಡೋಣ, ತಗೊಂಡೋಗೋಣ. ನೀನೇನು ಪಾರ್ಟಿ ಮಾಡ್ಬೇಕು ಅಂತಿದ್ದಿ, ತಗೊಂಡೋಗೋಣ. 15,000 ಕೊಡ್ತೀನಿ ಕಣ ಲಾಸ್ಟ್ ಮಾತು. 15,000ಕ್ಕೆ ಏನಣ್ಣ ಮರಿಗಳು ಹೋಯ್ತಾವ ಈಗ 8,000 ರೂಪಾಯಿಗೆ. 25 kg ಬಾಡ್ ಬರ್ತದಣ್ಣ. ಇಲ್ಲ 15,000 ಕೊಡ್ತೀನಿ ಅಣ್ಣ, ರಾತ್ರಿಗೆ ಕಥ ಮಾಡಕ್ ಬಿಡ್ತೀವಿ. ಕೊಟ್ಬಿಡೋಣ ಅಂತ ಹೇಳಿದ್ನಲ್ಲಣ್ಣ. ಫೈನಲ್ಲು 23,000 ಕಣ. ಏನೋ ಪಾರ್ಟಿಗೆ ಏನು ಬಂದಿದ್ದೀರಲ್ಲ, 23,000 ಕೊಟ್ಟಿದ್ದೀನಿ. ನೀನೊಂದು ರೇಟ್ ಹೇಳೋಣ ಸುಮ್ಮನೆ. 3,000 ಸೇರ್ಸ್ ಕೊಡ್ತೀನಿ, 15,000 ಕೊಡ್ತೀನಿ. ಕೊಡೋದು 15,000 ಅಣ್ಣ, 15,000 ಕಾಲ ಬೋಲಿ ಅಣ್ಣ. ಇದು ಮಾಡ್ಕೊಳ್ಳಿ, 22,000 ಕೊಡಿ ಅಣ್ಣ. ಫೈನಲ್ 22,000. ಏನಪ್ಪ ಮಾಡೋದು ಅನ್ನೋ ಅಷ್ಟೊಳಗೆ ತಗೊಂಡೇ ಬಿಟ್ವಿ. ಬಂದು ಅದನ್ನ ಕ್ಲೀನ್ ಮಾಡಿ ಸಾಂಬಾರು ಮಾಡಬೇಕು ಅಂತ ರೆಡಿ ಆಗೇ ಬಿಟ್ವಿ. ಗುಡ್ಡೆ ಮಟನ್ ಅನ್ನೋದು ಒಳ್ಳೆ ಕಡೆ ಫೇಮಸ್ಸು. ಆ ಗುಡ್ಡೆ ಮಟನ್ ಥರನೇ ನಾವು ಎಲ್ಲನೂ ತೊಳೆದು ರೆಡಿ ಮಾಡ್ಕೊಂಡು ಆಯಿತು. ಗುಡ್ಡೆ ಮಟನ್ ಸಾಂಬಾರು ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಬರ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಅರಿಶಿನ ಪುಡಿ, ಏಲಕ್ಕಿನೂ ಮಿಸ್ ಮಾಡಬೇಡಿ, ಅದನ್ನು ಹಾಕಿ ಇವೆಲ್ಲನೂ ಸೇರಿ ರುಬ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಮುಂಚೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು ಹಚ್ಚಿಟ್ಕೊಂಡಿರೋ ಖಾರನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಇರೋದನ್ನ ನೋಡ್ತಾನೆ ಇರಬೇಕು, ಇಲ್ಲ ಅಂದರೆ ತಳೆ ಹಿಡ್ದು ಹೋಗ್ಬಿಡುತ್ತೆ. ಹುಷಾರು. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಧನಿಯಾ ಪುಡಿ, ಹಾಗೆ ಗುಂಟೂರು ಖಾರ ಅಂತಾರಲ್ಲ, ಹಾಕಿ 2 ಪುಡಿನೂ ನೀರೊಳಗಡೆನೆ ಕಲಸಿ ಆಮೇಲೆ ಅದರೊಳಗೆ ಕುಯ್ಯೋದೆ. ಚೆನ್ನಾಗಿ ಬೇಯಿಸಿ. ಮಟನ್ ಚೆನ್ನಾಗಿ ಬೆಂದರೆ ತಾನೇ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಮಟನ್ನು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ್ಮೇಲೆ ನಿಮಗೆ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ, ಗಸಗಸೆ ಆಡಿಸಿರೋದನ್ನು ಅದರೊಳಗೆ ಹಾಕಿ ಚೆನ್ನಾಗಿ ತಿರುಗಿ ಚೆನ್ನಾಗಿ ಬೆಂದಾದ್ಮೇಲೆ ರೆಡಿ ಆಗುತ್ತೆ. ಗುಡ್ಡೆ ಬಾಡಿನ ಬಾಡೂಟ ರೆಡಿ.
ಇಷ್ಟ ಆದರೆ ಆರ್ ಜೆ ದುನಿಯಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಲೈಕ್ಸ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ಈ ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಿಮ್ಮನ್ನೆಲ್ಲರೂ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಲ್ಲೇ ಹಾಕೋಣ ಮುಂಚೆ ಮುಂದೆ ಕುರಿಯೋಣ, ನಡಿ ಹೋಗೋಣ. ಅಲ್ಲಿಗೆ ಹೋಗೋಣ. ಕುರಿ ಕೊಡ್ತೀಯಾ? ಕುರಿ 20 ಕೆಜಿ ಆಗಂಗ್ ಕೋಣೆಯಲ್ಲಿ ಬೆಂಗಳೂರಿಂದ ಎಲ್ಲ ಹುಡುಗರು ಬಂದ್ಬಿಟ್ಟವ್ರೆ, ಒಂಚೂರು ಪಾರ್ಟಿ ಮಾಡ್ಬೇಕು ನೈಟು. 22,000 ಕುಡಿಯೋಣ ಫೈನಲ್. 22,000. ನಮ್ ಜನ ನಮ್ ದುನಿಯಾ.